ಅಂದ್ರೆ ಆ ಕಾರ್ ಅವಂದಲ್ವಾ? ಹಾಗಾದ್ರೆ ದುಡ್ಡು ಎತ್ಕೊಂಡು ಇಷ್ಟ ಬೇಗ ಹೇಗ್ ಮಾಯ ಆದ? ಅವನ್ ಯಾವ್ದ್ರಲ್ಲಿ ಹೋದ? ಅವನ್ ಯಾರಿರ್ಬೋದು ಅಂತ ಇವತ್ ಗೊತ್ತಾಗತ್ತೆ. ಅವನ್ ಗುಗ್ದು ಬುದ್ಧಿ ಹೇಳಿ ನನ್ ತಂಟೆಗ್ ಬರ್ಬೇಡ, ಬಂದ್ರೆ ಉಳ್ಕಾಲಿಲ್ಲ ನಿಂಗೆ ಅಂತ ಎಚ್ಚರಿಸಿ ಅವನ್ ಹತ್ರ ಇರೋ ಸಾಕ್ಷಿ ಕಿತ್ಕೊಂಡು ನಾಶ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಛೇ, ನಂಗೆ ಚಳ್ಳೆ ಹಣ್ಣು ತಿನ್ಸಿ ಎಸ್ಕೇಪ್ ಆಗ್ಬಿಟ್ನಲ್ಲ. ಬಟ್ ನೋ ವರೀಸ್, ಅವನ್ ಡಿಮ್ಯಾಂಡ್ ಮಾಡ್ದಷ್ಟು ಹಣ ಅವನಿಗೆ ಕೊಟ್ಟಿದ್ದೀನಿ. ಪೀಡೆ ತೊಲಗ್ತು, ಹೆಗ್ಲೇರಿ ಶನಿ ಬಿಟ್ಟೋಯ್ತು. ಇನ್ನು ಅವನ್ ನನ್ ಸುದ್ದಿಗ್ ಬರಲ್ಲ. ಹಾಗೂ ಒಂದ್ ವೇಳೆ ಏನಾದ್ರೂ ಮತ್ತೆ ಬಾಲ ಬಿಚ್ಚಿದ್ರೆ ಈ ಸೋನಾಕ್ಷಿ ಏನು ಅಂತ ಅವನಿಗೆ ತೋರಿಸ್ಬೇಕಾಗತ್ತೆ. ಈಗ್ಲೂ ನನ್ನ ಅಕ್ಕ ಸಾಕ್ಷಿ ತರನೇ ಇರ್ವೆ ಹೊಸಕ್ದಷ್ಟು ಸುಲಭವಾಗಿ ಹೆಣ ಉರುಳ್ಸಕ್ ಬರುತ್ತೆ ಅಂತ ದಡ್ಡಂಗ್ ಗೊತ್ತಿಲ್ಲ. ಆದಷ್ಟು ಬೇಗ ಗೊತ್ತು ಮಾಡಿಸ್ತೀನಿ. ಹೇಯ್, 10 ಲಕ್ಷ ಅಂದ್ರೆ ನಿಮ್ಮಪ್ಪನ ಆಸ್ತಿ ಅಲ್ವೋ? ಅದನ್ನ ವಾಪಸ್ಸು ಕಕ್ಕಿಸ್ತೀನಿ. ಅತ್ತೆ ಯಾಕೆ ಬಂದು ಹೊರಟೋದ್ರಲ್ಲ? ಅತ್ತೆ, ಯಾಕಲ್ಲೇ ನಿಂತ್ಕೊಂಡಿದ್ದೀರಾ? ಒಳಗಡೆ ಬನ್ನಿ. ಅತ್ತೆ, ಒಳಗಡೆ ಬರೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ನಾನೇನ್ ಹೊಸಬ್ಳಾ? ಭಿಕ್ಷೆ ಕೇಳೋಕ್ ಬಂದವಳು. ಹಾಗೆಲ್ಲ ಹೇಳ್ದೆ ಕೇಳದೆ ಒಳಗ್ ಬರಬಾರ್ದು. ಅತ್ತೆ, ಬನ್ನಿ, ನೀವು ಸುಮ್ಮನೆ ಒಳಗಡೆ ಬನ್ನಿ. ಏನತ್ತೆ ನೀವು ಭಿಕ್ಷೆ ಅಂತ ಎಲ್ಲ ಅನ್ಕೊಂಡು ಈ ತರ ಎಲ್ಲ ಮಾತಾಡಬಾರ್ದು, ನಿಮಗೆ ಗೊತ್ತಿಲ್ವಾ? ಅದಕ್ಕೆ ನಂಗೆ ಕೋಪ ಬರೋದು. ಸೇವಂತಿ, ಕರ್ಣ ನನ್ನನ್ನ ಮಲ್ತಾಯಿ ಸ್ಥಾನದಲ್ಲಿ ಇಟ್ಟಿದ್ದಾನೆ. ನೀನ್ ನನ್ನನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ಯೋ ಗೊತ್ತಿಲ್ಲ. ಅತ್ತೆ, ನೀವು ನೀವಾಗಿದ್ದೀರಾ ತಾನೆ? ಇಲ್ಲ ಅಮ್ಮ, ನಾನೀಗ ಅಶ್ವಿನ್ ತಾಯಿ ಮಾತ್ರ. ಸೇವಂತಿ, ಒಬ್ಬ ತಾಯಿಯಾಗಿ ನಿನ್ ಹತ್ರ ಪುತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ. ನನ್ ಕಣ್ ಮುಂದೆನೆ ನನ್ ಕಳ್ಳಿನ ಕುಡಿನ ಕ್ಯೂಚ್ ಹಾಕೋಕ್ ನೋಡ್ಬೇಡ. ನೋಡು, ನಿನಗ್ ನಾನು ಸೇರುಗೊಟ್ಟು ಬೇಡ್ಕೋತಾ ಇದ್ದೀನಿ. ನನ್ ಮಗನ ನನ್ ಪಾಲು ಉಳಿಸ್ಕೊಡು ಸೇವಂತಿ, ಉಳಿಸ್ಕೊಡು. ಸೇವಂತಿ, ನೀನು ಒಬ್ಳು ತಾಯಿ. ನೀನು ತಾಯಿಯಾಗಿ ಒಂದು ತಾಯಿ ಕಷ್ಟ ಏನು ಅಂತ ನಿನ್ಗೂ ಅರ್ಥ ಆಗುತ್ತೆ. ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ ಸೇವಂತಿ, ನನ್ ಮಗನ್ನ ನನ್ನಿಂದ ದೂರ ಮಾಡ್ಬೇಡ. ಅಯ್ಯೋ ಅತ್ತೆ, ಅತ್ತೆ ಹೇಳಿ ಮೇಲೆ ಏನು ನೀವು ಏನ್ ಮಾಡ್ತಿದ್ದೀರಾ? ಇದಕ್ಕೆ ನನಗೆ ತುಂಬಾ ಕಷ್ಟ ಆಗೋದು ಮನ್ಸಿಗೆ. ನೀವು ಕೂತ್ಕೊಳ್ಳಿ, ಕೂತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಯ್ತಾ? ನೋಡಿ, ನಿಮ್ ಮನ್ಸನ್ನ ಸ್ವಲ್ಪ ಸ್ಥಿಮಿತಕ್ಕೆ ತಂದ್ಕೊಳ್ಳಿ ಅತ್ತೆ. ಅತ್ತೆ, ಇದು ಕಾನೂನಿಗೆ ಸಂಬಂಧಪಟ್ಟಿರೋ ವಿಷಯ. ಇಲ್ಲಿ ರಕ್ತ, ಕರುಳಬಳ್ಳಿ, ಸಂಬಂಧ ಇದ್ಯಾವುದಕ್ಕೂ ಬೆಲೆ ಇಲ್ಲ. ಎಲ್ಲ ಬರೀ ಪದಗಳಷ್ಟೇ.
ಅವುಗಳಿಗೆ ಅರ್ಥ ಆಗ್ಲಿ ಭಾವನೆಗಳಾಗ್ಲಿ ಇರಲ್ಲ. ಅರ್ಜುನ್ ಸರ್ ತಾಯಿಯಾಗಿ ನಿಮ್ಗಿಷ್ಟೊತ್ತಿಗಾಗ್ಲೇ ಇದೆಲ್ಲ ಗೊತ್ತಾಗ್ಬೇಕಾಗಿತ್ತು. ಅಂದ್ರೆ ನಾನೀಗ ತಾಯಿ ಅನ್ನೋದನ್ನ ಸಂಪೂರ್ಣವಾಗಿ ಮರ್ತ್ಬಿಡ್ಬೇಕಾ? ಹೌದು ಅತ್ತೆ, ಬೇರೆ ದಾರಿನೇ ಇಲ್ಲ. ದಯವಿಟ್ಟು ಗಟ್ಟಿ ಮನ್ಸು ಮಾಡ್ಕೊಳ್ಳಿ. ಏನ್ ಮಾತು ಅಂತ ಆಡ್ತಿದ್ಯಾ ಸೇವಂತಿ? ನಿನ್ಗೆ ಒಂದ್ ಜೀವಕ್ಕಿಂತ ಕಾನೂನೇ ಹೆಚ್ಚಾಗೋಯ್ತಾ? ಸೇವಂತಿ, ನೀನ್ ಈ ಮನೆಗ್ ಸೊಸೆಯಾಗಿ ಬಂದಾಗಿಂದ ನನ್ಗಿಂತ ಹೆಚ್ಚಾಗಿ ಅಶ್ವಿನ್ ನಿನ್ ನೆರಳಲ್ಲೇ ಬೆಳೆದಿದ್ದಾನೆ. ನಿನ್ನಿಂದಾಗಿ ಅವನ್ ಬದುಕ್ನ ಕಟ್ಕೊಂಡ. ಈಗ ಅವನ್ನ ಅಪರಾಧಿಯಾಗಿ ಮಾಡಿ ಸಾವಿನ ದೌಡೆಗ್ ದುಡ್ತೀಯಾ? ಇದು ನಿನಗ್ ಸರಿ ಅನ್ಸುತ್ತಾ? ನೋಡಿ ಅತ್ತೆ, ಅಶ್ವಿನ್ ಏನು ಅಂತ ಹತ್ತಿರದಿಂದ ನೋಡಿದ್ರಿಂದಾನೆ ಅವನ್ ಏನು ಅಂತ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವನ ಅತ್ತಿಗೆಯಾಗಿ ಅವನು ನಿರಪರಾಧಿ ಆಗಿರ್ಲಿ ಅಂತಾನೆ ನಾನ್ ಬಯಸ್ತೀನಿ. ಆದ್ರೆ ಒಬ್ಬ ಲಾಯರ್ ಆಗಿ ಅವನ್ ತಪ್ಪು ಮಾಡಿರೋದೇ ನಿಜ ಆಗಿದ್ರೆ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ನನ್ನ ಅನಿಸಿಕೆ. ಸೇವಂತಿ, ಅಶ್ವಿನ್ ತನ್ ಮಗುನ ನೀನೇ ಸಾಯಿಸಿದ್ದು ಅಂತ ತನ್ ಮನ್ಸಲ್ಲಿ ಇಟ್ಕೊಂಡು ನಿನ್ ಮೇಲೆ ದ್ವೇಷ ಸಾಧಿಸ್ತಿದ್ದ. ಈಗ ನೀನು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವನ್ ಮೇಲೆ ಹಾಗೆ ಸಾಧಿಸ್ತಿದ್ಯಾ? ಇಲ್ಲ ಅಂದಿದ್ರೆ ನಿನ್ ಮನ್ಸು ಇಷ್ಟು ಕಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗ್ ನೀವೇನಾದ್ರೂ ಅನ್ಕೊಂಡಿದ್ರೆ ಅದು ನಿಮಗ್ ಕಲ್ಪನೆ ಅತ್ತೆ. ಅದಕ್ಕೆ ನಾನೇನು ಮಾಡೋದಕ್ಕಾಗಲ್ಲ. ಸೇವಂತಿ, ಈಗ ಕರ್ಣ ಅಂತೂ ನನ್ ಪಾಲಿಗಿಲ್ಲ. ನೀನು ನನ್ ಪಾಲ್ಗಿಲ್ದಂಗ ಆಗೋದಲ್ಲ ಸೇವಂತಿ. ನೋಡಿ ಅತ್ತೆ, ಈಗಿರೋ ಸಂದರ್ಭದಲ್ಲಿ ಕಾನೂನಿನ ಝಂಜಾಟದಲ್ಲಿ ಯಾರಿಗೋಸ್ಕರ ನಿಲ್ದೆ ಹೋದ್ರು ಆ ದೇವ್ರು ನಮ್ಮೆಲ್ರಿಗೋಸ್ಕರ ಇದ್ದೇ ಇರ್ತಾನೆ. ನೀವು ಧೈರ್ಯವಾಗಿರಿ. ಪ್ರಿಯ ಹೇಗಿದ್ರು ಸತ್ತೋಗಿದ್ದಾಳೆ. ನೀನ್ ನ್ಯಾಯ ಕೊಡ್ಸಿದ್ರು ಅವಳು ಜೀವಂತವಾಗಿ ವಾಪಸ್ ಬರಲ್ಲ. ಈಗ ಬದುಕಿರೋ ನಮ್ ಪೂಜಾ ಮತ್ತೆ ಅಶ್ವಿನ್ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಈ ಕೇಸಿಂದ ಹಿಂದೆ ಸರ್ದ್ಬಿಡು ಸೇವಂತಿ.